ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಬಹಳ ಸಂತೋಷದಿಂದ ದೇವರ ವಾಕ್ಯವನ್ನು ಆಲಿಸೋಣ. ಇಂದು ಆಲಿಸುವ ವಾಕ್ಯ ಒಂದು ದೇವರ ಅನುಗ್ರಹಕ್ಕೆ ಕಾರಣವಾಗುತ್ತದೆ. ದೇವರ ಸಹಾಯ ನಮಗೆ ಲಭಿಸುತ್ತದೆ. ನ್ಯಾಯಸ್ಥಾಪಕರು 6ನೇ ಅಧ್ಯಾಯ 18ರಿಂದ 24ರವರೆಗೆ ವಾಕ್ಯವನ್ನು ನಮಗೆ ಆಲಿಸೋಣ. ನಾನು ಹೋಗಿ ತಮಗೆ ಕಾಣಿಕೆಯನ್ನು ತೆಗೆದುಕೊಂಡು ಬರುವವರೆಗೂ ತಾವು ಈ ಸ್ಥಳವನ್ನು ಬಿಡಬಾರದು ಎಂದು ಬಿನ್ನವಿಸಲು ಅವರು, ನೀನು ತಿರುಗಿ ಬರುವವರೆಗೂ ನಾನು ಇಲ್ಲೇ ಇರುವೆನು ಎಂದರು. ಗಿದೋನ್ಯನು ಮನೆಗೆ ಹೋಗಿ ಒಂದು ಆಡಿನ ಮರಿಯನ್ನು ಪಕ್ವ ಮಾಡಿ 10 ಕಿಲೋಗ್ರಾಂ ಹಿಟ್ಟಿನಿಂದ ಹುಳಿಯಿಲ್ಲದ ರೊಟ್ಟಿಯನ್ನು ಸುಟ್ಟು ಮಾಂಸವನ್ನು ಪುಟಿಯಲ್ಲಿಟ್ಟು ಅದರ ರಸವನ್ನು ಬಟ್ಟಲಿನಲ್ಲಿ ಹುಯ್ದು ಎಲ್ಲವನ್ನು ಓಕ್ ಮರದ ಕೆಳಗೆ ಅವರ ಮುಂದೆ ತಂದಿಟ್ಟನು. ಆಗ ದೇವದೂತನು ಅವನಿಗೆ, ಮಾಂಸವನ್ನು ರೊಟ್ಟಿಯನ್ನು ಆ ಬಂಡೆಯ ಮೇಲಿಟ್ಟು ರಸವನ್ನು ಹುಯಿ ಎನ್ನಲು ಅವನು ಹಾಗೆಯೇ ಮಾಡಿದನು. ಅನಂತರ ಸರ್ವೇಶ್ವರನ ದೂತನು ತನ್ನ ಕೈಕೋಲನ್ನು ಚಾಚಿ ಅದರ ತುದಿಯನ್ನು ಆ ರೊಟ್ಟಿಗಳನ್ನು ಮಾಂಸಕ್ಕೂ ಮುಟ್ಟಿಸಲು ಬಂಡೆಯಿಂದ ಬೆಂಕಿ ಎದ್ದು ಅವೆರಡನ್ನು ದಹಿಸಿ ಬಿಟ್ಟಿತು. ಸರ್ವೇಶ್ವರನ ದೂತನು ಅದೃಶ್ಯನಾದನು. ಆತನು ಸರ್ವೇಶ್ವರನ ದೂತನೆಂದು ಗಿದ್ಯೋನನು ತಿಳಿದು ಭಯಪಟ್ಟು, ಅಯ್ಯೋ ಸ್ವಾಮಿ ಸರ್ವೇಶ್ವರನ ದೂತನನ್ನು ಮುಖಾಮುಖಿಯಾಗಿ ನೋಡಿಬಿಟ್ಟೆನಲ್ಲ ಎಂದು ಕೂಗಿದನು. ಆದರೆ ಸರ್ವೇಶ್ವರನು ಅವನಿಗೆ, ಸಮಾಧಾನದಿಂದಿರು, ಹೆದರಬೇಡ, ನೀನು ಸಾಯುವುದಿಲ್ಲ ಎಂದನು. ಗಿದ್ಯೋನನು ಅಲ್ಲೇ ಸರ್ವೇಶ್ವರನಿಗಾಗಿ ಒಂದು ಬಲಿಪೀಠವನ್ನು ಕಟ್ಟಿ ಅದಕ್ಕೆ ಯೆಹೋವ ಶಾಲೋಮ್ ಎಂದು ಹೆಸರಿಟ್ಟನು. ಅದು ಈವರೆಗೂ ಅಬೆನೆಜರ್ ಗೋತ್ರದವರ ಒಪ್ರದಲ್ಲಿರುತ್ತದೆ. ಪ್ರಿಯರೇ, ಗಿದ್ಯೋನನು ಹೇಳಿದ ಮಾತಾಗಿದೆ ನಾವು ಆಲಿಸಿದು. ಗಿದ್ಯೋನನು ಒಬ್ಬ ಸೋತ ವ್ಯಕ್ತಿಯಾಗಿದ್ದನು. ಮಿದ್ಯಾನರಿಗೆ ಭಯಪಟ್ಟು ಇದ್ದ ಒಬ್ಬ ವ್ಯಕ್ತಿಯಾಗಿದ್ದನು. ಪ್ರಿಯರೇ, ಜೀವನದಲ್ಲಿ ಸೋತು ಇನ್ನು ನನ್ನ ಕೈಯಿಂದ ಏನು ಸಾಧ್ಯವಿಲ್ಲವೆಂದು ಯೋಚಿಸುವ ವ್ಯಕ್ತಿಯಾಗಿದ್ದ ಆ ಗಿದ್ಯೋನನ ಜೀವನದಲ್ಲಿ ಆಗಿದೆ ದೇವರ ಕಾರ್ಯ ಪದ್ಧತಿ ಪ್ರಕಟವಾಗಿತ್ತು. ಹಲ್ಲೆಲೂಯಾ. ಗಿದ್ಯೋನನು ಮತ್ತೆ ಶಕ್ತನಾಗಿ ಬದಲಾದನು. ಮಿದ್ಯಾನರ ಮೇಲೆ ಗಿದ್ಯೋನನ ನೇತೃತ್ವದಲ್ಲಿ ವಿಜಯ ಹೊಂದಿದನು. ಪ್ರಿಯರೇ, ಈ ವಾಕ್ಯದಿಂದ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದ್ದು, ದೇವರ ಸನ್ನಿಧಿಯಲ್ಲಿ ಕೆಲವು ಕಾರ್ಯಗಳನ್ನು ಸಮರ್ಪಿಸುವುದು ನಾವು ಕೊಡುವಾಗ ನಮ್ಮ ಜೀವನದಲ್ಲಿ ಅದು ಅನುಗ್ರಹವಾಗುತ್ತದೆ. ಪ್ರಿಯರೇ, ನಮಗೆ ಕೊಡಲು ಸಾಧ್ಯವಾಗಿರುವುದು ನಮ್ಮ ಸಮಯ. ಸ್ವಲ್ಪ ಹೊತ್ತು ದೇವರ ಸನ್ನಿಧಿಯಲ್ಲಿ ಕೊಡಲು ಸಾಧ್ಯವಾದರೆ ನಮ್ಮ ಜೀವನದಲ್ಲಿ ನಾವು ಸಹ ವಿಜಯ ಹೊಂದಲು ಸಾಧ್ಯ. ಸ್ವಯಂ ಕುಗ್ಗಿ ಹೋಗದವರು ಇದ್ದಾರೆ. ಪ್ರಿಯರೇ, ಗಿದ್ಯೋನನ ಜೀವನದಲ್ಲಿ ಇಳಿದು ಬಂದ ಹಾಗೆ ನಮ್ಮ ಜೀವನದಲ್ಲಿ ದೇವರು ಇಳಿದು ಬರುತ್ತಾರೆ. ಹಲ್ಲೆಲೂಯಾ. ಪ್ರಿಯರೇ, ಗಿದ್ಯೋನನ ರೀತಿ ನಮ್ಮ ಜೀವನದಲ್ಲಿ ಕೊಡಲು ಸಾಧ್ಯವಾಗುವುದು ಒಂದು 5-10 ನಿಮಿಷ ಸಮಯವಾಗಿದೆ. ಅದು ಒಂದು ನಾಳೆ ಒಂದು ದೊಡ್ಡ ವಿಜಯಕ್ಕೆ ನಮ್ಮನ್ನು ತಲುಪಿಸುತ್ತದೆ. ಅನೇಕರ ಮುಂದೆ ಅನುಗ್ರಹವಾಗಿ ಕೃಪೆಯಾಗಿ ಮೊದಲ ಸಾಲಿಗೆ ನಾವು ತಲುಪುತ್ತೇವೆ. ಪ್ರಿಯರೇ, ನಮಗೆ ನಮ್ಮ ಸಮಯವನ್ನು ದೇವರಿಗೆ ಮೀಸಲಿಡೋಣ. ಗಿದ್ಯೋನನಿಗೆ ಲಭಿಸಿದ ಅದೇ ಅನುಗ್ರಹ, ಅದೇ ವಿಜಯ ನಮ್ಮಲ್ಲಿ, ನಮ್ಮ ಕುಟುಂಬದಲ್ಲಿ ಉಂಟಾಗಲಿ ಎಂದು ಪ್ರಾರ್ಥಿಸೋಣ. ಪ್ರಭು ಯೇಸುವಿನ ಆಶೀರ್ವಾದವನ್ನು ನಮಗೆ ಸ್ವೀಕರಿಸೋಣ. ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ವಂದನೆಯಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.